1/1/2025 ಕೊಳ್ಳೇಗಾಲ ಪಟ್ಟಣದ ನೂರ್ ಮೊಹಲ್ಲಾ ಭಾಗದಲ್ಲಿ ಐಮನ್ ಬಾನು ಎಂಬ 23 ವರ್ಷದ ಯುವತಿಯ ಕೊಲೆಯಾಗಿದೆ. ಈ ಸಂಬಂಧ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಮನ್ ಬಾನು ಸೈಯದ್ ಪಾಷಾ ಅವರ ಮಗಳಾಗಿದ್ದು ಅವಿವಾಹಿತ ಹುಡುಗಿ ಇದ್ದಾಳೆ. ಈಕೆಯನ್ನು ಅವರ ಸಹೋದರ ಅಣ್ಣ ಸೈಯದ್ ಫರ್ಮಾನ್ ಅಂತಕ್ಕಂಥ 31 ವರ್ಷದ ವ್ಯಕ್ತಿ ಕೊಲೆಗೈದಿರ್ತಕ್ಕಂಥದ್ದು ಕಂಡುಬಂದಿದೆ. ಮನೆಯಲ್ಲಿ ಸೈಯದ್ ಫರ್ಮಾನ್ ಊಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಂಥ ಅವರ ಅಣ್ಣನ ಮಗುಗೆ ಜ್ವರ ಬಂದಿತ್ತು ಅಂಥೇಳಿ ಮಗು ಕೂತಿರುತ್ತೆ. ಅವರಿಗೆ ಸೌತೆಕಾಯಿ ತಿನ್ನೋಕ್ಕೆ ಕೊಟ್ಟರು ಅನ್ನುವಂಥ ವಿಚಾರದಲ್ಲಿ ಹಾಗೂ ಮಗುವನ್ನ ಅಲ್ಲೇ ಕುತ್ಕೋ ಅಂತ ಹೇಳಿರ್ತಾನೆ. ಆ ಮಗು ಎದ್ದು ಐಮನ್ ಬಾನು ಹತ್ರ ಹೋಗಿ ಮಲ್ಕೊಳ್ಳುತ್ತೆ ಅನ್ನೋ ವಿಚಾರದಲ್ಲಿ ಗಲಾಟೆ ಶುರುವಾಗಿದೆ. ಆ ಸಮಯದಲ್ಲಿ ಅವರ ತಾಯಿ ಮೇಲೆ ಕೂಡ ತಾನು ಊಟ ಮಾಡ್ತಿದ್ದಂಥ ತಟ್ಟೆಯನ್ನು ಚೆಲ್ಲಿಬಿಟ್ಟು ಗಲಾಟೆ ಮಾಡಿದಾಗ ಐಮನ್ ಬಾನು ಸ್ವಲ್ಪ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವನಿಗೆ ಬೈತಾಳೆ, ನೀನು ಮನೆಯಲ್ಲಿ ತುಂಬ ಗಲಾಟೆ ಮಾಡ್ತಾ ಇದೀಯಾ ಅನ್ನುವಂಥ ವಿಚಾರದಲ್ಲಿ. ಆಗ ಅವನು ಮನೆಯಲ್ಲಿ ಕರ್ಟನ್ ಹಾಕುವಂಥ ಒಂದು ಕಬ್ಬಿಣದ ರಾಡ್, ಒಂದು ಅರ್ಧ ಇಂಚಿನಷ್ಟು ಹ್ಯಾಲೋ ಇರ್ತಕ್ಕಂಥ ರಾಡನ್ನು ತಗೊಂಡು ಅವಳಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆಕೆ ಒಂದು ಕೆಟ್ಟ ಪದದಿಂದ ಅವನನ್ನು ಬೈದರು ಅಂತ ಅವ್ರ ತಾಯಿ ಹೇಳಿದ್ರು. ಆ ಮಾತನ್ನು ಬೈದಾಗ ಆತ ಅಡುಗೆ ಮನೆಗೆ ಹೋಗಿ ಚಾಕುವನ್ನು ತಗೊಂಡು ಬಂದು ಐಮನ್ ಬಾನು ಮೇಲೆ ಹಲ್ಲೆ ಮಾಡಿದ್ದಾನೆ. ಅದು ಕುತ್ತಿಗೆಯ ಭಾಗದಲ್ಲಿ ಡೀಪ್ ಕಟ್ ಆಗಿರೋ ಕಾರಣ ಆಕೆಯ ಸಾವು ಸಂಭವಿಸಿದೆ. ತಾಯಿ ಜೊತೆ ಜಗಳ ಮಾಡಿಕೊಂಡು ತಂಗಿ ಜೊತೆ ಜಗಳ ಮಾಡಿದಂಥ ಸಂದರ್ಭದಲ್ಲಿ ಕಬ್ಬಿಣದ ರಾಡನ್ನು ತಗೊಂಡು ಹೊಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತಾಯಿ ತಡಿಲಿಕ್ಕೆ ಹೋಗ್ತಾರೆ. ಆಗ ತಾಯಿಯನ್ನು ಕೂಡ ಪಕ್ಕಕ್ಕೆ ತಳ್ತಾನೆ. ಇವನು ಅಡುಗೆ ಮನೆಗೆ ಚಾಕು ತಗೊಂಡು ಬರಲಿಕ್ಕೆ ಅಡುಗೆ ಮನೆಗೆ ಹೋದಾಗ ಅಡುಗೆ ಮನೆಯಲ್ಲಿದ್ದಂಥ ಅವರ ಅತ್ತಿಗೆ ಇವನನ್ನು ತಡಿಲಿಕ್ಕೆ ಬರ್ತಾಳೆ. ಆ ಸಂದರ್ಭದಲ್ಲಿ ಅವರನ್ನು ಕೂಡ ಹಲ್ಲೆ ಮಾಡಿದ್ದಾನೆ. ಅವರನ್ನು ದೂರ ತಳ್ಳೋ ಯತ್ನದಲ್ಲಿ ಹಲ್ಲೆ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೇರವಾಗಿ ಜಗಳ ಅವರ ತಂಗಿ ಜೊತೆನೇ ಮಾಡ್ತಾ ಇದ್ದರಿಂದ ಅವಳನ್ನು ಹಲ್ಲೆ ಮಾಡ್ತಕ್ಕಂಥದ್ದು ಆತನ ಮುಖ್ಯ ಉದ್ದೇಶ ಆಗಿದೆ. ಆ ನಂತರ ಅವನಿಗೆ ಕೈಯಲ್ಲಿ ರಕ್ತ ಮತ್ತು ಅತ್ತಿಗೆಗೆ ರಕ್ತ ಆಗಿರುವಂಥದ್ದು, ತಂಗಿ ದೇಹದಲ್ಲಿ ರಕ್ತ ಬರ್ತಿರ್ತಕ್ಕಂಥದ್ದನ್ನು ನೋಡಿ ಅವನು ತಕ್ಷಣ ತನ್ನ ಕೊಠಡಿಗೆ ಹೋಗಿ ಬಾಗಿಲಾಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಅವ್ರ ತಂದೆ ಎದುರಾಗಿದ್ದಾರೆ. ಅವ್ರ ತಂದೆ ಅವನನ್ನು ಹಿಡಿಲಿಕ್ಕೆ ಬಂದಾಗ ಅವರನ್ನು ಸಹ ಅವರ ಕೈಯನ್ನು ತಿರುಚಿ ಹಿಡಿದಿದ್ದಾನೆ. ಇದರಿಂದ ಅವ್ರ ಕೈ ಕೂಡ ಅದು ಫ್ರ್ಯಾಕ್ಚರ್ ಅಥವಾ ಡಿಸ್ಲೊಕೇಟ್ ಆಗಿರೋವಂಥ ಸಾಧ್ಯತೆ ಇದೆ. ಅವರು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಈತನಿಗೆ 31 ವರ್ಷ. ಒಂದು 10 ವರ್ಷದ ಹಿಂದೆ ದುಬೈನಲ್ಲಿ ಕಾರ್ ಮೆಕ್ಯಾನಿಕ್ ಆಗಿಯೇ ಕೆಲಸ ಮಾಡಲಿಕ್ಕೆ ಅಂಥೇಳಿ ಇಲ್ಲಿಂದ ಕೊಳ್ಳೇಗಾಲದ ಗ್ಯಾರೇಜಿನಿಂದ ಒಬ್ಬರು ನನ್ನನ್ನು ದುಬೈಗೆ ಕಳಿಸಿದ್ರು. ಅಲ್ಲಿ ಹೋಗಿ ಕೆಲಸ ಮಾಡಿದಾಗ ನನಗೆ ಅಲ್ಲಿ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸವನ್ನು ಕೊಡಲಿಲ್ಲ. ಬಟ್ ಟೈರ್ ಅಂಗಡಿ ಅಂತಂದರೆ ಪಂಕ್ಚರ್ ಶಾಪ್ನಲ್ಲಿ ಕೆಲಸ ಕೊಟ್ಟರು. ಹಾಗಾಗಿ ಆ ಕೆಲಸ ನನಗೆ ಮಾಡಲಿಕ್ಕೆ ಇಷ್ಟ ಇಲ್ಲದಿರೋದ್ರಿಂದ ಒಂದು 8 ತಿಂಗಳಾದ ನಂತರ ನಾನು ವಾಪಸ್ಸು ಇಂಡಿಯಾಕ್ಕೆ ಬಂದೆ ಅಂತ ಅವನ ವಿಚಾರಣೆ ಸಮಯದಲ್ಲಿ ಹೇಳಿದ್ದಾನೆ. ನಂತರ ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಕಳೆದ 1 ವರ್ಷದಿಂದ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ದಾನೆ. ಅಲ್ಲಿಂದ ಯಾಕೆ ಬಿಟ್ಟು ಬಂದೆ ಅಂತ ಹೇಳಿದಾಗ ಅವರು ನನಗೆ ಸಂಬಳ ಜಾಸ್ತಿ ಮಾಡಲಿಲ್ಲ ಮತ್ತು ಸರಿಯಾದ ಸಮಯಕ್ಕೆ ವೇತನವನ್ನು ನೀಡದೇ ಇದ್ದಿದ್ದರಿಂದ ನಾನು ಅಲ್ಲಿಂದ ಬಿಟ್ಟು ಬಂದೆ ಅಂತ ಹೇಳ್ದ. ಕಳೆದ 3 ತಿಂಗಳಿಂದ ಈತ ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ದನಂತೆ. ಮನೆಯಲ್ಲಿ ತಂದೆ ಜೊತೆ ಗ್ಯಾರೇಜ್ ಓಪನ್ ಮಾಡಿಕೊಡು ಅನ್ನುವ ವಿಷಯಕ್ಕೆ ಗಲಾಟೆ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಮಾಹಿತಿಯಿಂದ ತಿಳಿದು ಬಂದಿದೆ. ಆನ್ಲೈನ್ ಗೇಮಿಂಗ್ ಬಗ್ಗೆ ಅವರ ತಾಯಿ ಮತ್ತು ಸಹೋದರಿ ಏನು ಅವ್ರ ಜೊತೆ ನಾವು ಮಾತಾಡಿದ್ವಲ್ಲ, ಅವರು ಯಾವ ಮಾಹಿತಿಯನ್ನು ನೀಡಿಲ್ಲ. ಅದರ ಬಗ್ಗೆ ಆ ಥರದ್ದು ಇದ್ದರೆ ಅದರ ಬಗ್ಗೆ ನಾವು ಮುಂದೆ ವಿಚಾರಣೆಯನ್ನು ನಡೆಸ್ತೇವೆ. ಹೌದು, ಅಂದರೆ ಇವನು ಕೊಲೆ ಮಾಡಿದ ನಂತರ ಅಂದರೆ ಆ ಸಂದರ್ಭಕ್ಕೆ ಅವನು ಹಲ್ಲೆ ಮಾಡಿದ ಮುಂದೆ ಬಂದ ನಂತರ ತಕ್ಷಣಕ್ಕೆ ಆ ಐಮನ್ ಬಾನು ಸತ್ತು ಹೋಗ್ತಾಳೆ ಅನ್ನುವಂಥದ್ದು ಅವನಿಗೆ ಬಹುಶಃ ಗೊತ್ತಾಗಿರಲಿಕ್ಕಿಲ್ಲ. ಮತ್ತು ಅತ್ತಿಗೆ ಹಾಗೂ ತಂಗಿಗೆ ಹಲ್ಲೆ ಮಾಡಿದ್ದನ್ನು ನೋಡಿ ಉಳಿದವರು ತನ್ನನ್ನು ಹಲ್ಲೆ ಮಾಡಬಹುದು ಅನ್ನೋ
ಉದ್ದೇಶದಿಂದ ಇವನು ತನ್ನ ಕೊಠಡಿಗೆ ಹೋಗಿ ಬೋಲ್ಟ್ ಹಾಕ್ಕೊಂಡು ಕೂತಿರ್ತಾನೆ. ಆ ಸಂದರ್ಭದಲ್ಲಿ ಈತನೇ 112ಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದು. ಆಗ ನಮ್ಮ 112 ಪೊಲೀಸ್ನವರು ಸ್ಥಳಕ್ಕೆ ಹೋಗಿ ಈತನನ್ನು ಸೆಕ್ಯೂರ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ. ಮೃತೆ ಐಮಾನ್ ಬಾನು ಅವರು BSc ಕಂಪ್ಯೂಟರ್ ಸೈನ್ಸ್ ಓದಿರ್ತಕ್ಕಂಥ ಹುಡುಗಿ. ಅವರು ಮೈಸೂರಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿನಲ್ಲಿ ಉದ್ಯೋಗ ಮಾಡ್ತಾಯಿದ್ರು ಅಂತ ಅವರ ತಾಯಿ ಹೇಳಿದರು.